ನಿರಂಜನ ನಿರಾಬಾರಿ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳ ಭವನ ಉದ್ಘಾಟನಾ ಸಮಾರಂಭ ದಿನಾಂಕ 21-8-2024 ಬುಧವಾರ ಮತ್ತು 22-8-2024 ಗುರುವಾರ ರುದ್ರಮುನೇಶ್ವರ ಮಠ ಗುಮ್ಮಸಂದ್ರ ಮಾಗಡಿಯಲ್ಲಿ ನಡೆಯಲಿದೆ ಎಂದು ಶ್ರೀ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ. ಬಹಳ ಇತಿಹಾಸವಾದಂಥ ಮಠ. ನಾನು ಈ ಮಠಕ್ಕೆ 1977ನೇ ಇಸ್ವಿಯಲ್ಲಿ ಪಟ್ಟಾಧಿಕಾರಿಯಾಗಿ ಹಾಗೆ ವಯಸ್ಸು ನನಗೆ ಸುಮಾರು 6 ವರ್ಷ ಆಗಿತ್ತು. ಶ್ರೀಮಠ ಬಹಳ ಭವ್ಯವಾಗಿರ್ತಕ್ಕಂಥ ಇತಿಹಾಸವುಳ್ಳಂಥ ಮಠ. ನಾಡಪ್ರಭು ಕೆಂಪೇಗೌಡರಿಗೆ ರುದ್ರಮುನೇಶ್ವರರು ಅನುಗ್ರಹಿಸ್ತಾರೆ, ನೀನು ಈ ನಾಡಿನಲ್ಲಿ ಮಠಗಳನ್ನು ಕಟ್ಟು ಅಂತ ಹೇಳ್ತಾರೆ. ಮಠಗಳ ಸ್ಥಾಪನೆ ಮಾಡ್ತಾರೆ. ಮಠಗಳ ಉದ್ದೇಶ ಜ್ಞಾನ ಪ್ರಸಾರ. ಮಠ ಅಂದರೆ ಮಠಶ್ಚಾತ್ರ ನಿಲಯ ಅಂತ ಸಂಸ್ಕೃತ ಕಾರ್ಯ ಹೇಳ್ತಾರೆ. ವಿದ್ಯಾರ್ಥಿಗಳ ನಿವಾಸ, ಜ್ಞಾನಿಗಳ ವಾಸ ಮಾಡ್ತಕ್ಕಂಥದ್ದು. ಹಾಗಾಗಿ ಅನೇಕ ಮಠಗಳಿಗೆ ಕೆಂಪೇಗೌಡರ ಆಶ್ರಯದಾತ ಆಗ್ತಾರೆ. ಅದರಲ್ಲಿ ಇದು ಒಂದು ಗುರುಮಠ, ಕೆಂಪೇಗೌಡ ಗುರುಮಠ ಅಂತಕ್ಕಂಥದ್ದು. ಆ ಪರಂಪರೆ ಇತಿಹಾಸ ಹಾಗೆ ಉಳ್ಕೋಬೇಕು ಅಂತೇಳಿ ನಾವು ಒಂದು ಒಟುವನ್ನು ಮಠಕ್ಕೆ ಬರಿ ಮಾಡಬೇಕು ಅಂತೇಳಿ ತಾಲೂಕಿನ ಎಲ್ಲ ಮಠಾಧೀಶರು ಗಣ್ಯರು ಸೇರಿ 21-22ನೇ ತಾರೀಕು ಮಠದಲ್ಲಿ ಪಟ್ಟಾಧಿಕಾರ ಮಹೋತ್ಸವವನ್ನು ಮಾಡಬೇಕು ಮತ್ತು ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ ಹೆಸರಿನಲ್ಲಿ ಒಂದು ಭವನ ಕಟ್ಟಿದ್ದೇವೆ. ಆ ಭವನ ಉದ್ಘಾಟನೆ ಇದೆ. ಈ ಕಾರ್ಯಕ್ರಮಕ್ಕೆ ಸುತ್ತೂರು ಮಠದ ಕ್ಷೇತ್ರದ ಅಧಿಪತಿಗಳಾಗಿರ್ತಕ್ಕಂಥ ಜಗದ್ಗುರು ಶಿವದೇಶಿಕೇಂದ್ರ ಮಹಾಸ್ವಾಮಿಗಳವರು ಹಾಗೂ ಸಿದ್ಧಗಂಗೆಯ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಬೇಲಿ ಮಠದ ಪರಮಪೂಜ್ಯ ಚರಮೂರ್ತಿ ಶಿವಗುರು ಮಹಾಸ್ವಾಮಿಗಳವರು, ನೊಣವಿಕೆರೆ ಮಠದ ಪರಮಪೂಜ್ಯರು, ಕೆಂಗೇರಿ ಬಂಡೆ ಮಠದ ಪರಮಪೂಜ್ಯರು, ದೇಗುಲ ಮಠದ ಪರಮಪೂಜ್ಯರು, ಮರಳೇಗ ಮಠದ ಪೂಜ್ಯರು, ಇನ್ನೂ ಅನೇಕ ನಮ್ಮ ಸುತ್ತಮುತ್ತಲಿನ ನಮ್ಮ ಜಿಲ್ಲೆಯ ಅನೇಕ ಮಠಾಧೀಶರು ಕೂಡ ಭಾಗವಹಿಸ್ತಾರೆ. ಗಣ್ಯ ಮಹನೀಯರು ಮತ್ತು ಸದ್ಭಕ್ತರು, ಎಲ್ಲ ವರ್ಗದ ಸದ್ಭಕ್ತರು. ನಮ್ಮ ಮಠಕ್ಕೆ ಎಲ್ಲ ವರ್ಗದ ಭಕ್ತರಿದ್ದಾರೆ. ಇಲ್ಲಿ ಜಾತಿ ಮತ ಯಾವುದೂ ಇಲ್ಲ. ಭಕ್ತಿಗೆ ಮಹತ್ವ ಕೊಟ್ಟಂತಹ ಮಠ. ಹಾಗಾಗಿ ಈ ಕಾರ್ಯಕ್ರಮ ಭವ್ಯವಾಗಿರ್ತಕ್ಕಂಥ ಸಮಾರಂಭ, ಪಟ್ಟಾಧಿಕಾರ ಮಹೋತ್ಸವ ಮತ್ತು ಡಾಕ್ಟರ್ ಶಿವಕುಮಾರ ಶಿವಯೋಗಿಗಳವರ ಭವನ ಉದ್ಘಾಟನೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಕ್ತರು ಆಗಮಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಭಕ್ತರಲ್ಲಿ ಮನವಿ ಮಾಡ್ತೀನಿ. ರಾಜಕಾರಣಿಗಳು ಯಾರು ಬರ್ತಾರೆ? ರಾಜಕಾರಣಿಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಾಲಕೃಷ್ಣ ಅವರ ಸಮಾರಂಭದ ಅಧ್ಯಕ್ಷತೆ ವಹಿಸ್ತಾರೆ. ಮತ್ತು ನಮ್ಮ ನಾಡಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ CN ಮಂಜುನಾಥ್ ಅವರು ಬರ್ತಾಯಿದ್ದಾರೆ. CN ಮಂಜುನಾಥ್ ಅವರು, ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ಗಣತವ್ಯತ್ತ ನಮ್ಮ MB ಪಾಟೀಲ್ ಅವರು ಕೂಡ ದಯಮಾಡಿಸ್ತಾ ಇದ್ದಾರೆ. ಮತ್ತು ಈ ನಾಡಿನ ನಮ್ಮ ಮಠದ ಭಕ್ತರಾಗಿರ್ತಕ್ಕಂಥ HM ರೇವಣ್ಣವರು ಬರ್ತಾ ಇದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ A ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ತಾಲೂಕಿನ ಗಣ್ಯಮಾನ್ಯರು ಮತ್ತು ಎಲ್ಲ ಅಧಿಕಾರಿ ವರ್ಗಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಎಷ್ಟು ಜನ ಭಾಗವಹಿಸ್ತಾರೆ? ಭಕ್ತಾದಿಗಳು ಎಷ್ಟು ಜನ ಭಾಗವಹಿಸ್ಬೇಕು? ಸುಮಾರು ನಾವು ಒಂದು 4,000 ಜನ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಮಳೆಗಿಲ್ಲದೆ ಹೋದರೆ ಚೆನ್ನಾಗಿ ಕಾರ್ಯಕ್ರಮ ಬರ್ತದೆ. ಮಳೆರಾಯ ಬಂದರೆ ಏನು ಮಾಡೋಕ್ಕಾಗಲ್ಲ, ಜನಗಳ ಕಷ್ಟ ಆಗ್ತದೆ. ಮಳೆ ಇಲ್ಲದೆ ಹೋದರೆ ಚೆನ್ನಾಗಿ ಫಂಕ್ಷನ್ ಆಗುತ್ತೆ, ಸುಮಾರು ಜನ ಬರ್ತಾರೆ.